ಹೇಗಿದ್ರು? ಒಳ್ಳೆಯದು ಮನಸ್ಸಿನಲ್ಲಿ ಇದ್ದರು, ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ. ಮತ್ತು ಅವರ ಒಳಗಿನ ಗುಟ್ಟು ಏನದು ನನಗೆ ಗೊತ್ತಿಲ್ಲ. ಅಂದರೆ ನಿನ್ನೆ ಎಲ್ಲ ಏನು ನೋಡಿದ್ರಿ? ನಿನ್ನೆ ಸಂಜೆದ ಅವರು ಎಲ್ಲ ಒಳ್ಳೇದು ಮಾತನಾಡಿದ್ದಾರೆ. ಮತ್ತು ಏನೋ ಪೇಟೆಗೆ ಹೋಗಿದ್ದಾರಂತೆ, ಏನು ಸಾಮಾನೆಲ್ಲ ತಂದಿದ್ದಾರೆ. ಮತ್ತು ಮನೆಗೆ ಇದು ಮಾಂಸ ಎಲ್ಲ ತಂದು ತೊಳೆದು ಪದಾರ್ಥ ಮಾಡ್ತಿದ್ದರು. ಆಮೇಲೆ ನಾನು ಮನೆಗೆ 6 ಗಂಟೆಗೆ ಮನೆಗೆ ಹೋದೆ. ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇವತ್ತು ಬೆಳಿಗ್ಗೆ ನನ್ನ ಸೊಸೆ ಮಕ್ಕಳನ್ನು ಬಿಡಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ರು. ಹಿಂದೆ ಬರುವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ, ಅವರು ಗಂಡಸರು ಸಹ ಜಯಂತಿ ಸಹ. ಇವತ್ತು ಮಾತನಾಡಲಿಲ್ಲ. ಮತ್ತೆ ಮಾತನಾಡಲಿ ಬಾಗಿಲು ಹಾಕಿತ್ತಂತೆ, ಬಾಗಿಲು ಬಡಿದು ಕರೆದ್ರಂತೆ, ಯಾರು ಮಾತನಾಡಲಿಲ್ಲ. ಹಾಗೆ ಬಂದು ನನ್ನ ಹತ್ರ ಹೇಳಿದರು. ನಾನು ಬಂದು ಇವಳು ಬಸರಿ ಅಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಅಂದು ಬಂದೆ. ಬರುವಾಗ ಬಾಗಿಲು ಹಾಕಿದೆ. ಬಾಗಿಲು ಬಡಿದು, ಕಿಟಕಿ ಬಡಿದು, ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ. ಮತ್ತು ಅವರ ಹತ್ರ ಕರೆದು, ಶಾರದರ ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ. ಆಗ ಹೇಳಿದರು, ಟೆಸ್ಟಿಗೆ ಹೋಗಿದ್ದಾರಾ ಕಾಣ್ತದೆ ಅಂತ ಹೇಳಿದರು. ಅದಕ್ಕೆ ಟೆಸ್ಟಿಗೆ ಹೋಗಿದ್ರೆ ಬೀಗ ಹಾಕಲಿಲ್ಲ ಅಂತ ನಾನು ಹೇಳಿದೆ. ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು. ನಾನು ಬಾಗಿಲು ದೂಡಿದ್ದೆ. ದೂಡುವಾಗ ಬಾಗಿಲು ಓಪನ್ ಆಯಿತು, ಎದುರಿನ ಬಾಗಿಲು. ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರಿ ಮಲಗಿದ್ದಾರಂತ ಭಾವಿಸಿದ್ದೆ. ಇವರಿಲ್ಲಿ ಅಡಿಕೆ ಕೊನೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ. ಮತ್ತೇನು, ಅಷ್ಟೇ ನಾನು ನೋಡಿತ್ತು. ಎಲ್ಲ ಒಳ್ಳೆದಿದ್ರು. ಮತ್ತು ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದು ನನಗೆ ನನ್ನ ಹತ್ರ ಏನು ಹೇಳುವುದಿಲ್ಲ. ಹೀಗೆ ಎಲ್ಲ ಒಳ್ಳೆಯದು ಮಾತನಾಡ್ತಾಳೆ. ಅವರು ಸಹ, ಅವಳು ಸಹ, ಅವರು ಸಹ. ಮದುವೆ ಆಯಿತು 18 ವರ್ಷ ಆಯ್ತಂತೆ. ಈಗ 16 ವರ್ಷದಲ್ಲಿ ಬಸರಿ ಆಗ್ತಾರೆ. ಗಂಡ ಟೈಲರ್, ಹೆಂಡತಿ ಬೀಡಿ ಕಟ್ಟುದು. ಹೌದು, ಇಬ್ಬರು ಇರುವುದು. ಹೆಂಡತಿ ಮತ್ತು ಅವರು. ಹೌದು, ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು. ಅವರದ್ದು ಮನೆ ಅಂತ ಅಜ್ಪ.